ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು ಸಾಂಖ್ಯಯೋಗ 2ನೇ ಅಧ್ಯಾಯ ಸಾಂಖ್ಯಯೋಗವನ್ನು ಶುರು ಮಾಡೋಣ. ಹಿಂದೆ ಹೇಳಿದ್ದೆ, ಅರ್ಜುನ ವಿಷಾದ ಯೋಗದಲ್ಲಿ ಅರ್ಜುನಿಗೆ ಮೋಹ ಆವರಿಸ್ಕೊಂಡ್ಬಿಟ್ಟಿದೆ. ಯುದ್ಧ ಮಾಡೋದು ಬೇಡ ಅನ್ಕೋತಾ ಇದ್ದಾನೆ. ಎರಡು ಕಡೆಯೂ ನಮ್ಮ ಕುಲಬಾಂಧವ ಇದ್ದಾರೆ ಅಂತ ಹೇಳಿ ಸುಮಾರು ಕಾರಣಗಳನ್ನು ಕೊಡ್ತಾ ಹೋದ. ಅದನ್ನು ಈಗ ಸಾಂಖ್ಯಯೋಗದಲ್ಲಿ ಭಗವದ್ಗೀತೆ ನಿಜವಾಗ್ಲೂ 2ನೇ ಅಧ್ಯಾಯದಿಂದನೇ ಶುರುವಾಗತ್ತೆ. 2ನೇ ಅಧ್ಯಾಯದಿಂದ ಭಗವದ್ಗೀತೆ ಶುರುವಾಗತ್ತೆ. ಭಗವಂತನ ಗೀತೆ, ಭಗವಂತನ ಬಾಯಿನಿಂದ ಬಂದಿರುವಂತಹ ಗೀತೆ ಇಲ್ಲಿಂದ ಶುರುವಾಗತ್ತೆ. ಇದರಲ್ಲಿ ಮೊದಲನೇ ಶ್ಲೋಕ ಸಂಜಯ ಹೇಳ್ತಾನೆ, ತಾಂತತ ಕೃಪಯಾವಿಷ್ಟ ಅಶ್ರುಪೂರ್ಣ ಕುಲೇಕ್ಷಣಂ ವಿಷಿದಂತಮಿದಂ ವಾಕ್ಯ ಮುವಾಚ ಮಧುಸೂದನ ಅಂತ ಹೇಳ್ತಾರೆ. ಇಲ್ಲಿ ಮಧುಸೂದನ ಅಂತ ಶ್ರೀಕೃಷ್ಣನ ಕರೆದಿದ್ದಾರೆ. ಅಂದರೆ ಮಧು ಅನ್ನೋ ರಾಕ್ಷಸನ್ನ ಸಾಯಿಸಿದವನು ಕೃಷ್ಣ, ಮಧು ಅನ್ನೋ ರಾಕ್ಷಸನ್ನ ಹರಣ ಮಾಡಿದವನು ಕೃಷ್ಣ ಅಂಥವನ್ನ ಮಧುಸೂದನ. ಇಲ್ಲಿ ಮೋಹ ಎನ್ನೋ ರಾಕ್ಷಸ ಅರ್ಜುನನ್ನ ಆವರಿಸ್ಕೊಂಡ್ಬಿಟ್ಟಿದೆ. ಅದನ್ನು ಹೋಗಲಾಡಿಸೋಕ್ಕೆ ಈ ಒಂದು ಶಬ್ದದಲ್ಲಿ ಮಧುಸೂದನ ಅಂತ ಹೇಳ್ತಾ ಹೋಗ್ತಾರೆ. ಇಂತಹ ಕ್ಷಣದಲ್ಲಿ, ಈ ಒಂದು ಕ್ಷಣದಲ್ಲಿ ಅರ್ಜುನನ ಸ್ಥಿತಿ ಹೇಗಾಗಿತ್ತು ಅಂತ ಸಂಜಯ ಹೇಳ್ತಾನೆ. ಇದನ್ನೆಲ್ಲ ಅವನು ನೋಡಿ, ಎರಡು ಕಡೆಯವ್ರನ್ನು ನೋಡಿ, ಅವನ ಕಣ್ಣುಗಳು ಅಶ್ರುಪೂರ್ಣ ಕುಲೇಕ್ಷಣಂ, ಕಣ್ಣೀರು ತುಂಬಿಕೊಂಡು ಒಂದು ಕಡೆ ಕೂತ್ಕೊಂಡ್ಬಿಟ್ಟು ಈ ಥರ ಹೇಳೋಕ್ಕೆ ಕೂತ್ಕೊಂಡ್ಬಿಟ್ಟ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಕೂತ್ಕೊಂಡಾಗ ಭಗವಂತ ತನ್ನ ವಾಕ್ಯಗಳನ್ನು ಹೇಳಕ್ಕೆ ಶುರು ಮಾಡ್ತಾನೆ. ಭಗವಂತ ಅಂದರೆ ಶ್ರೀಕೃಷ್ಣ. ಭಗವಂತ ಅಂದರೆ ಭಗ ಅಂದರೆ ಎಲ್ಲವನ್ನ ಗೆದ್ದವನು. ಧನ ಆಗಲಿ, ಎಲ್ಲ ಐಹಿಕ ಸುಖಗಳಾಗಲಿ ಎಲ್ಲವನ್ನ ಗೆದ್ದವನು. ಎಲ್ಲವನ್ನ ಗೆದ್ದವನ್ನ ಭಗವಂತ ಅಂತ ಕರೀತಾರೆ. ಎಲ್ಲ ಒಂದು ಆಸೆ ಆಕಾಂಕ್ಷೆಗಳು, ಮೋಹ ಮತ್ತು ಈ ಒಂದು ಭೂಮಿಯಲ್ಲಿ ಇರತಕ್ಕಂಥ ಸುಖಾಪೇಕ್ಷೆಗಳು ಎಲ್ಲವನ್ನ ಗೆದ್ದವನ್ನ ಭಗವಂತ ಅಂತ ಕರೀತಾರೆ. ಹಾಗಾಗಿ ಇಲ್ಲಿ ಭಗವಂತ ಅಂದರೆ ಕೃಷ್ಣ ಏನು ಹೇಳ್ತಾನೆ ಅಂತ 2ನೇ ಶ್ಲೋಕದಿಂದ ಶುರುವಾಗತ್ತೆ. ಕೃಷ್ಣ ಹೇಳ್ತಾನೆ, ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟವಸ್ವರ್ಗ್ಯಂ ಅಕೀರ್ತಿ ಕರಮರ್ಜುನ ಅಂತ ಹೇಳ್ತಾನೆ. ಏನಪ್ಪ ಇದು ಕುತಸ್ತ್ವ ಕಶ್ಮಲವಿದಂ, ಇಂತಹ ಹೊತ್ತಿನಲ್ಲಿ ನಿನಗೆ ಇಂತಹ ಕಶ್ಮಲ ಯಾಕೆ ಉಂಟಾಯಿತು? ನಿನ್ನ ಮನಸ್ಸಿನಲ್ಲಿ ಇಂತಹ ಕಶ್ಮಲ ಈ ಹೊತ್ತಿನಲ್ಲಿ ಯಾಕೆ ಶುರುವಾಯಿತು ನಿನಗೆ? ಈಗ ಎಲ್ಲರೂ ಬಂದುಬಿಟ್ಟಿದ್ದಾರೆ ಯುದ್ಧಕ್ಕೆ, ಎಲ್ಲರೂ ಕಾಯ್ತಾ ನಿಂತಿದ್ದಾರೆ. ಯುದ್ಧ ಆಗಬೇಕು, ಯುದ್ಧ ನಡಿಲೇಬೇಕು ಅಂತ ಎಲ್ಲ ನಿಂತುಬಿಟ್ಟಿದ್ದಾರೆ. ಎರಡು ಕಡೆಯವರು ಸಾವು ನೋವುಗಳು ಎಲ್ಲವನ್ನ ಮರೆತು ನಿಂತು ಬಿಟ್ಟಿದ್ದಾರೆ. ಇಂಥ ಟೈಮಲ್ಲಿ ಇಂಥ ಕಶ್ಮಲ ಅಂತ ಕರೀತಾನೆ ಕೃಷ್ಣ. ಯಾಕೆ ಇಂತಹ ಕೆಟ್ಟ ಬುದ್ಧಿ ನಿನಗೆ ಬಂತು? ಇದು ಅನಾರ್ಯ ಜುಷ್ಟವಸ್ವರ್ಗ್ಯ. ಆರ್ಯ ಅಂದರೆ ಕ್ಷತ್ರಿಯ ಅಂತ ಹೇಳ್ಬೋದು. ಇದು ಅನಾರ್ಯ, ಕ್ಷತ್ರಿಯನಿಗೆ ವಿರೋಧವಾದಂತಹ ಒಂದು ಕೆಲಸ. ಕ್ಷತ್ರಿಯ ಅಂದರೆ ಯುದ್ಧಕ್ಕೆ ಹೆದರಬಾರ್ದು. ಇಲ್ಲಿ ಅರ್ಜುನ ಹೆದರ್ತಾ ಇಲ್ಲ ಯುದ್ಧಕ್ಕೆ. ಅರ್ಜುನನಿಗೇನೋ ಎಲ್ಲರೂ ಸತ್ತು ಹೋಗ್ತಾರೇನೋ ಅನ್ನೋ ಮೋಹ. ಆದರೆ ಇದನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಈಗ ಯುದ್ಧ ನಿಲ್ಲಿಸಲ್ಲ, ನಾ ಯುದ್ಧ ಮಾಡಲ್ಲ ಅಂದ್ಬಿಟ್ರೆ ಇವನಿಗೆ ಯುದ್ಧ ನೋಡಿ ಹೆದರಿಕೆ ಆಗೋಯ್ತು. ಅದು ಕೌರವರ ಕಡೆ 11 ಅಕ್ಷೋಹಿಣಿ ಸೈನ್ಯ ಇದೆ. ಆ 11 ಅಕ್ಷೋಹಿಣಿ ಸೈನ್ಯ ನೋಡಿ ಹೆದರ್ಕೊಂಡ್ಬಿಟ್ಟ ಅಂತ ಎಲ್ಲ ಒಂದು ಲೇವಡಿ ಮಾಡಿಬಿಡ್ತಾರೆ, ಒಂದು ಅಪಹಾಸ್ಯಕ್ಕೆ ಗುರಿಯಾಗ್ಬಿಡ್ತಾನೆ. ಅಂತಹ ಕಶ್ಮಲ ಯಾಕೆ ಇಂಥ ಸಮಯದಲ್ಲಿ ಬಂತು ನಿನಗೆ ಅಂತ ಕೃಷ್ಣ ಹೇಳ್ತಾನೆ. ಇದು ಕೀರ್ತಿನೂ ಅಲ್ಲ, ಶ್ರೇಯಸ್ಕರನೂ ಅಲ್ಲ, ಸ್ವರ್ಗದಾಯಕನೂ ಅಲ್ಲ. ಕ್ಷತ್ರಿಯರಿಗೆ ಗೆದ್ರೆ ರಾಜ್ಯ ಸುಖ, ರಾಜ್ಯಲಕ್ಷ್ಮಿ, ಸತ್ತೋದ್ರೆ ಮೋಕ್ಷಲಕ್ಷ್ಮಿ, ಎರಡರಲ್ಲಿ ಒಂದಾಗಲೇಬೇಕು. ಅಂತಹ ಒಂದು ನಿರ್ಣಾಯಕ ಪರಿಸ್ಥಿತಿಗೆ ಹೋಗ್ತಾರೆ ಯಾರು? ಕ್ಷತ್ರಿಯರು. ಅಂತಹ ಸಂದರ್ಭದಲ್ಲಿ ಇರಬೇಕಾದ್ರೆ ನೀನು ಈ ಒಂದು ಮೋಹ ಯಾಕೆ ನಿನಗೆ ಆವರಿಸ್ಕೊಂಡ್ಬಿಟ್ಟಿದೆ ಅಂತ ಕೃಷ್ಣ 2ನೇ ಶ್ಲೋಕದಲ್ಲಿ ಹೇಳ್ತಾನೆ. ಅದೇ ಹೀಗೆ ಹೇಳೋದು ಅಂದರೆ, ನಾವು ಯಾವುದೇ ಒಂದು ಪರೀಕ್ಷೆ ಮಾಡಬೇಕಾದ್ರೆ, ಚಿನ್ನವನ್ನು ಪರೀಕ್ಷೆ ಮಾಡಬೇಕಾದ್ರೆ ಓರೆಗಲ್ಲಲ್ಲಿ ಉಜ್ಜಬೇಕು. ಆವಾಗಲೇ ನಮಗೆ ಚಿನ್ನದ ಒಂದು ಕ್ವಾಲಿಟಿ ಏನು ಅನ್ನೋದು ಗೊತ್ತಾಗತ್ತೆ. ಹಾಗೇ ಕಬ್ಬಿಣವನ್ನು ಕಾಯಿಸಿದಾಗ ಅದರಲ್ಲಿರೋ ಕಶ್ಮಲಗಳೆಲ್ಲ ಮೇಲೆ ತೇಲ್ಕೊಂಡು ಬರುತ್ತೆ. ಅದನ್ನು ತೆಗೆದಾಗ
ಗಟ್ಟಿಯಾದ ಕಬ್ಬಿಣ ಕೆಳಗಡೆ ಉಳ್ಕೊಳ್ಳುತ್ತೆ. ಹಾಗೆ ಕಬ್ಬಿನ ಹಾಲಿನಿಂದ ಬೆಲ್ಲವನ್ನು ಮಾಡಬೇಕಾದ್ರೆ, ಕುದಿಸ್ತಾ ಇರಬೇಕಾದ್ರೆ ಕಬ್ಬಿನ ಹಾಲನ್ನ ಅದ್ರ ಮೇಲ್ಗಡೆ ಎಲ್ಲ ಕಲ್ಮಶ ಬಂದು ನಿಂತ್ಕೊಳ್ಳುತ್ತೆ. ಅದನ್ನು ತೆಗೆದು ಹಾಕಿದ್ರೆ ಕೆಳಗಡೆ ಗಟ್ಟಿಯಾದ ಬೆಲ್ಲ, ರುಚಿಕರವಾದ ಬೆಲ್ಲ ಉಳ್ಕೊಳ್ಳುತ್ತೆ. ಹಾಗೇನೆ ಅರ್ಜುನನಿಗೆ ಈಗ ಒಂದು ರೀತಿ ಕಶ್ಮಲಗಳೆಲ್ಲ ಮೇಲೆ ತೇಲಕ್ಕೆ ಶುರುವಾಗಿದೆ. ಅದು ದೊಡ್ಡದಾಗಿ ಕಾಣಿಸ್ತಾ ಇದೆ, ಅದು ದೊಡ್ಡ ನೊರೆ ಥರ ಉಕ್ತಾ ಇದೆ ಅರ್ಜುನನ ಮನಸ್ಸಿನಲ್ಲಿ. ಅವನಿಗೇನು ಮಾಡಬೇಕು ಅನ್ನೋದನ್ನ ತೋಚ್ತಾ ಇಲ್ಲ. ಇದನ್ನು ಈ ವಾಕ್ಯವನ್ನು ಹೇಳಿ ಕೃಷ್ಣ ಈ ಮೋಹದಿಂದ ಹೊರಗೆ ಬರೋದು ಹೇಗೆ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.